ನಮಸ್ಕಾರ ಪ್ರಿಯ ವೀಕ್ಷಕರೇ. ಬದುಕು ಯಾವಾಗಲೂ ನಾವು ಅಂದುಕೊಂಡಂತೆ ಇರುವುದಿಲ್ಲ. ಕೆಲವೊಮ್ಮೆ ಸುಂದರ ಕನಸುಗಳ ಶಿಖರವೇರುತ್ತಿರುವಾಗಲೇ ವಿಧಿ ಅಟ್ಟಹಾಸ ಮೆರೆಯುತ್ತದೆ. ಒಂದು ಕಡೆ ಬೆವರಿಳಿಸಿ ಕಟ್ಟಿದ ನೂತನ ಮನೆಯ ಸಂಭ್ರಮ, ಇನ್ನೊಂದು ಕಡೆ ಭವಿಷ್ಯದ ಕನಸುಗಳನ್ನು ಹೊತ್ತ ಮಗಳ ಪರೀಕ್ಷೆಯ ಗೆಲುವು. ಆದರೆ ಈ ಸಡಗರದ ನಡುವೆಯೇ ಕರಾಳ ವಿಧಿಯೊಂದು ಹೆಡೆ ಎತ್ತಿ ಬಂದಾಗ ಆ ಕುಟುಂಬದ ಸ್ಥಿತಿ ಏನಾಗಬೇಡ. ಕಾರ್ಕಳದ ನೆಲದಲ್ಲಿ ಸಂಭವಿಸಿದ ಈ ಹೃದಯ ವಿದ್ರಾವಕ ಘಟನೆ ಕೇವಲ ಒಂದು ಅಪಘಾತವಲ್ಲ, ಅದು ಒಂದು ಸುಂದರ ಸಂಸಾರದ ಆಸೆಗಳ ಸಮಾಧಿ. ಇಂದಿನ ನಮ್ಮ ವಿಶೇಷ ಕಥಾನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನು ನಾವು ಕಣ್ಣೀರು ಸುರಿಸುತ್ತಲೇ ಹೇಳಬೇಕಾದ ಕತೆ ಇದು. ತನ್ನ ರಕ್ತವನ್ನೇ ಬೆವರಾಗಿಸಿ ಮಗಳಿಗಾಗಿ ಒಂದು ಗೂಡು ಕಟ್ಟಿದ ತಂದೆ ನವೀನ್ ಚಂದ್ರಮೂಲ್ಯ ಮತ್ತು ಅವರ ಕಣ್ಣಿನ ಪಾಪೆಯಂತಿದ್ದ ಮಗಳು ಪ್ರೇರಣಾ ಅವರ ಬದುಕಿನ ಕೊನೆಯ ಕ್ಷಣಗಳ ನೋವಿನ ಪಯಣವಿದು. ಬನ್ನಿ, ಒಂದು ಕನಸಿನ ಮನೆ ಸ್ಮಶಾನವಾದ ಈ ದುರಂತದ ಸತ್ಯವನ್ನು ತಿಳಿಯೋಣ. ಬನ್ನಿ, ನಮ್ಮ ಜೊತೆಗೂಡಿ. ಕಾರ್ಕಳದ ಬಜಕಳ ಎಂಬ ಪುಟ್ಟ ಹಳ್ಳಿಯ ನವೀನ್ ಚಂದ್ರಮೂಲ್ಯ ಎಂಬ ಸಾಧಕನ ಕತೆ ಇದು. ಒಬ್ಬ ಸಾಮಾನ್ಯ ವೆಲ್ಡರ್ ಆಗಿದ್ದರೂ ತಮ್ಮ ಬದುಕಿನ ಪ್ರತಿ ಕ್ಷಣವನ್ನು ಕುಟುಂಬಕ್ಕಾಗಿ ಸವೆಸಿದವರು. ಹಲವಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದ ಅವರು ನನ್ನ ಮಗಳಿಗೆ ಒಂದು ಸ್ವಂತ ಮನೆ ಬೇಕು ಎಂದು ಹಗಲಿರುಳು ಬೆವರು ಸುರಿಸಿದ್ದರು. ಆ ಮನೆ ಈಗ ಸಿದ್ಧವಾಗಿತ್ತು. ಸುಣ್ಣ ಬಣ್ಣ ಹಚ್ಚಿ ಸಿಂಗಾರಗೊಂಡಿತ್ತು. ಮೇ 6ರಂದು ಗೃಹ ಪ್ರವೇಶಕ್ಕೆ ಎಲ್ಲ ಸಿದ್ಧತೆ ನಡೆದಿತ್ತು. ಆದರೆ ಆ ಮನೆಗೆ ದೀಪ ಹಚ್ಚಬೇಕಿದ್ದ ಮಗಳೇ ಇಂದು ದೀಪವಾಗಿ ಮರೆಯಾಗಿದ್ದಾಳೆ. ಪ್ರೇರಣಾ ಹೆಸರೇ ಹೇಳುವಂತೆ ಆ ಕುಟುಂಬಕ್ಕೆ ದೊಡ್ಡ ಪ್ರೇರಣೆಯಾಗಿದ್ದಳು. ತಂದೆಯ ಕಷ್ಟವನ್ನು ಕಣ್ಣಾರೆ ಕಂಡಿದ್ದ ಆಕೆ CIT ಪರೀಕ್ಷೆಯಲ್ಲಿ ದೊಡ್ಡ ಸಾಧನೆ ಮಾಡಿ ಅಪ್ಪನಿಗೆ ಆಸರೆಯಾಗಬೇಕೆಂದು ಹಂಬಲಿಸಿದವಳು. ಏಪ್ರಿಲ್ 24ರ ಆ ಕರಾಳ ಸಂಜೆ ಎಲ್ಲವನ್ನೂ ಬದಲಿಸಿಬಿಟ್ಟಿತ್ತು. ಮಗಳು ಪರೀಕ್ಷೆ ಮುಗಿಸಿ ಹೊರಬಂದಾಗ ಅಪ್ಪನಿಗೆ ಎಷ್ಟು ಸಂಭ್ರಮವೋ, ಮಗಳಿಗೆ ತಂದೆಯ ಹೆಗಲ ಮೇಲೆ ಕೈ ಹಾಕಿ ಮನೆಗೆ ಮರಳುವಾಗ ಎಷ್ಟು ಹೆಮ್ಮೆಯೋ. ಆದರೆ ನಿಟ್ಟೆ ಸಮುದಾಯ ಆರೋಗ್ಯ ಕೇಂದ್ರದ ಬಳಿ ಅಜಾಗರೂಕತೆಯಿಂದ ಬಂದ ಕಾರು ಅಪ್ಪಳಿಸಿದಾಗ ರಸ್ತೆಯ ಮೇಲೆ ಬಿದ್ದಿದ್ದು ಕೇವಲ 2 ದೇಹಗಳಲ್ಲ, ಆ ಮನೆಯ ಭವಿಷ್ಯ ಮತ್ತು 100 ಕನಸುಗಳು. ಕಾರಿನ ಡಿಕ್ಕಿಯ ರಭಸಕ್ಕೆ ತಂದೆ ಮಗಳು ರಸ್ತೆಯ ಮೇಲೆ ಎಸೆಯಲ್ಪಟ್ಟರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನವೀನ್ ಚಂದ್ರ ಅವರು ಆಸ್ಪತ್ರೆಗೆ ತಲುಪುವ ಮೊದಲೇ ಅವರ ಉಸಿರು ನಿಂತು ಹೋಗಿತ್ತು. ಮನೆಯ ಆಧಾರ ಸ್ತಂಭವಾಗಿದ್ದ ಒಬ್ಬ ದುಡಿಮೆಯ ಜೀವ ಆ ಕ್ಷಣವೇ ಮೌನವಾಯಿತು. ಅತ್ತ ಅಪ್ಪನ ಸಾವಿನ ಸುದ್ದಿ ತಿಳಿದಂತೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಪ್ರೇರಣಾ ICUವಿನಲ್ಲಿ 3 ದಿನಗಳ ಕಾಲ ಮೃತ್ಯುವಿನ ಜೊತೆ ಹೋರಾಡಿದಳು. ಆದರೆ ವಿಧಿಯ ಆಟ ಕ್ರೂರವಾಗಿತ್ತು. ಅಪ್ಪ ಹೋದ 3 ದಿನಕ್ಕೆ ತಂದೆಯ ಹಾದಿಯನ್ನೇ ಹಿಡಿದು ಆ ಪುಟ್ಟ ಜೀವವು ಇಹಲೋಕ ತ್ಯಜಿಸಿತು. ಪರೀಕ್ಷೆಯ ಫಲಿತಾಂಶ ನೋಡಿ ಅಪ್ಪನ ಮುಖದಲ್ಲಿ ನಗು ನೋಡಬೇಕಾಗಿದ್ದ ಮಗಳು ಇಂದು ಅಪ್ಪನ ಜೊತೆಯಲ್ಲೇ ಚಿರನಿದ್ರೆಗೆ ಜಾರಿದ್ದಾಳೆ. ಈಗ ಆ ಹೊಸ ಮನೆಯಲ್ಲಿ ಗೃಹ ಪ್ರವೇಶದ ಮಂತ್ರಘೋಷಗಳಿಲ್ಲ. ಬದಲಾಗಿ ಆ ತಾಯಿಯ ಎದೆ ಸೀಳುವ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರೋ ಮಾಡಿದ ತಪ್ಪಿಗೆ, ಇನ್ನಾರೋ ನಡೆಸಿದ ಮೋಜಿನ ಸವಾರಿಗೆ ಇಂದು ಒಂದು ಸುಂದರ ಕುಟುಂಬವೇ ಬಲಿಯಾಗಿ ಹೋಗಿದೆ.
ವೀಕ್ಷಕರೇ, ನವೀನ್ ಚಂದ್ರ ಅವರು ತಮ್ಮ ಬೆವರಿನ ಹನಿಯಿಂದ ಕಟ್ಟಿದ ಆ ಮನೆಯ ಗೋಡೆಗಳು ಇಂದಿಗೂ ಅವರ ಸ್ಪರ್ಶಕ್ಕಾಗಿ ಕಾಯುತ್ತಿವೆ. ಪ್ರೇರಣಾ ಬರೆದ ಪರೀಕ್ಷೆಯ ಫಲಿತಾಂಶ ಬರುವ ಮೊದಲೇ ಸಾವಿನ ಕ್ರೂರ ಪರೀಕ್ಷೆ ಆಕೆಯನ್ನು ಗೆದ್ದುಬಿಟ್ಟಿತು. ಮನೆಯ ಆಧಾರ ಸ್ತಂಭ ಮತ್ತು ಆಸರೆಯಾಗಿದ್ದ ಮಗಳನ್ನು ಕಳೆದುಕೊಂಡ ಆ ತಾಯಿಯ ಒಡಲ ಕಿಚ್ಚಿಗೆ ಸಮಾಧಾನ ಹೇಳುವವರಾರು? ಚಾಲಕರ ಸಣ್ಣದೊಂದು ಬೇಜವಾಬ್ದಾರಿತನ ಅಥವಾ ವೇಗದ ಮೋಜು ಹೇಗೆ ಇನ್ನೊಬ್ಬರ ಇಡೀ ಜೀವನವನ್ನೇ ಶೂನ್ಯವಾಗಿಸಿ ಬಿಡುತ್ತದೋ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ನವೀನ್ ಚಂದ್ರ ಮತ್ತು ಪ್ರೇರಣಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥಿಸೋಣ. ರಸ್ತೆಗಳಲ್ಲಿ ಸಾಗುವಾಗ ಪ್ರತಿಯೊಬ್ಬರೂ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಮನೆಯಲ್ಲೂ ನಿಮಗಾಗಿ ಕಾಯುವ ಒಂದು ಜೀವವಿರುತ್ತದೆ. ಈ ಕತೆ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.